ಹಾಯ್ ಸ್ನೇಹಿತರೆ, ಶ್ರೀಭಾಗ್ಯ ವಿ ಲಾಗ್ಸ್ಗೆ ಸ್ವಾಗತ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಅಕ್ಕಿ ಹಿಟ್ಟಿನ ಸೋಪನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ಗಂತೂ ತುಂಬಾ ಒಳ್ಳೆಯದು ಈ ಸೋಪು. ಚರ್ಮದ ಕಾಂತಿಯನ್ನು ಹೆಚ್ಚಿಸಿ ಮುಖವನ್ನು ಪಳಪಳ ಹೊಳೆಯುವಂತೆ ಮಾಡುತ್ತೆ. ಈ ಸೋಪನ್ನು ಉಪಯೋಗಿಸೋದ್ರಿಂದ ಸತತವಾಗಿ ನಾವು ಉಪಯೋಗಿಸ್ತಾ ಬಂದರೆ ವೈಟ್ ಸ್ಕಿನ್ ಅನ್ನೋದು ನಮಗೆ ಬರುತ್ತೆ. ಹಾಗೆ ಕಪ್ಪು ಕಲೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಕ್ಕಿ ಹಿಟ್ಟಿನ ಸೋಪು ಕಪ್ಪು ಕಲೆಗಳು, ಮೊಡವೆಗಳು, ಸ್ಕಿನ್ ಟ್ಯಾನ್ ಆಗೋದನ್ನು ತಡೆಗಟ್ಟುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಚಮಚ ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಅದೇ ಅಕ್ಕಿಯನ್ನು ನಾವಿಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ. ಅಕ್ಕಿಯನ್ನು ತೊಗೊಂಡು ನಾನು ಒಂದೆರಡು ಬಾರಿ ವಾಶ್ ಮಾಡ್ಕೊಳ್ತೀನಿ. ಅಂದರೆ ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸಿ ನೆನೆಸಿ ಇಡ್ತೀನಿ. ಒಂದು ಓವರ್ ನೈಟು ನೆನೆಸಿ ಇಟ್ಬಿಡಿ. ಅಕ್ಕಿ ಸ್ವಲ್ಪ ನೆನೆಬೇಕಾಗತ್ತೆ. ಅಕ್ಕಿ ಹಿಟ್ಟು ನಮ್ಮ ಚರ್ಮಕ್ಕಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮೊಡವೆಗಳು, ಪಿಗ್ಮೆಂಟೇಷನ್ ಕಲೆಗಳನ್ನೆಲ್ಲ ತೆಗೆದಾಕುತ್ತೆ. ಹಾಗೆ ಸ್ಕಿನ್ ಟ್ಯಾನ್ ಆಗೋದನ್ನು ಸಹ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಓವರ್ ನೈಟು ನೆನೆಸಿಟ್ಟಿದ್ದೆ. ಸೊ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಅಕ್ಕಿ ಮತ್ತು ನೀರನ್ನು ನಾನಿಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರನ್ನು ಬಿಸಾಕಲಿಕ್ಕೆ ಹೋಗಬೇಡಿ. ಸೊ ಈ ನೀರಲ್ಲಿ ನಾವು ಫೇಸ್ ವಾಶ್ ಮಾಡ್ಬೋದು, ಅಥವಾ ಹೇರ್ಗೆ ಹಚ್ಚೋದ್ರಿಂದನೂ ಹೇರ್ ಗ್ರೋತ್ ಸಹ ಚೆನ್ನಾಗಿ ಆಗುತ್ತೆ. ಅಥವಾ ಫೇಸ್ ವಾಶ್ ಮಾಡೋದ್ರಿಂದ ಫೇಸು ಸಹ ಕ್ಲಿಯರ್ ಆಗುತ್ತೆ. ಸ್ಕಿನ್ಗೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅಕ್ಕಿಯನ್ನು ನಾನು ಒಂದು ಬಟ್ಟೆ ಮೇಲೆ ಇಲ್ಲಿ ಆರಾಕಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 2 ಅವರು ಒಣಗಿಸ್ಕೊಂಡ್ರೆ ಸಾಕು. ಅಕ್ಕಿ ಚೆನ್ನಾಗಿ ಒಣಗಿಬಿಡುತ್ತೆ. ಸ್ವಲ್ಪ ಅದು ಡ್ರೈ ಆಗಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಒಣಗಿಸ್ಕೋಬೇಕು. ಅಕ್ಕಿಯಲ್ಲಿ ಸ್ವಲ್ಪ ಧೂಳೆಲ್ಲ ಇರುತ್ತೆ. ಅದಕ್ಕೋಸ್ಕರ ಅಕ್ಕಿಯನ್ನು ತೊಳೆದು ನಾವು ಈ ರೀತಿ ಒಣಗಿಸಿ ಪೌಡರ್ ಮಾಡಿಕೊಂಡು ಸೋಪ್ ಮಾಡೋದು ತುಂಬಾ ಒಳ್ಳೆಯದು. ಸ್ಕಿನ್ಗೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನೀಗ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ತುಂಬಾ ನುಣ್ಣಗೆ ನಾವಿಲ್ಲಿ ಪೌಡರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪೌಡರ್ ಮಾಡ್ಕೊಂಡು ಇದನ್ನು ನಾನಿಲ್ಲಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಏನಾದರೂ ಅಕ್ಕಿ ನುರಿಲಿಲ್ಲ ಅಂದರೆ ಪೌಡರ್ ಆಗಲಿಲ್ಲ ಅಂದರೆ ಸ್ವಲ್ಪ ತರಿ ಇರುತ್ತಲ್ಲ, ಅದನ್ನು ಜರಡಿ ಮಾಡ್ಕೊಂಡಾಗ ಬಂದುಬಿಡುತ್ತೆ. ಸೊ ನೋಡಿ, ಈ ರೀತಿ ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ. ಅಕ್ಕಿಯನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ರೆಡಿ ಆಗಿದೆ. ನಾನಿಲ್ಲಿ ಅಲೋವೆರಾವನ್ನು ತೆಗೆದುಕೊಂಡಿದ್ದೀನಿ. ಅಲೋವೆರಾನು ಸಹ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅಲೋವೆರಾನು ಸಹ ಮೊಡವೆಗಳು, ಕಪ್ಪು ಕಲೆಗಳನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತು ಸ್ಕಿನ್ನು ಅಂದರೆ ಚರ್ಮ ಸುಕ್ಕುಗಟ್ಟೋದನ್ನು ಕಡಿಮೆ ಮಾಡುತ್ತೆ, ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸ್ಕಿನ್ ಟ್ಯಾನ್ ಆಗೋದನ್ನು ಸಹ ಅದು ಸ್ಕಿನ್ ಟ್ಯಾನ್ ಕೂಡ ಕಡಿಮೆ ಮಾಡುತ್ತೆ. ಸೂರ್ಯನ ಬೆಳಕಿನ ಕಿರಣಗಳು, ಕೆಟ್ಟ ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಅದೊಂದು ಟ್ಯಾನ್ ಆದಂಗೆ ಆಗುತ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಲೋವೆರಾ ಸನ್ಸ್ಕ್ರೀನ್ ಥರನೂ ಸಹ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮನೇಲಿ ಈ ರೀತಿ ಅಲೋವೆರಾ ಇಲ್ಲ ಅಂದರೆ, ಅಲೋವೆರಾ ಗಿಡ ಇಲ್ಲ ಅಂತ ಅಂದರೆ ಅಂಗಡಿನಲ್ಲಿ ಸಿಗುವಂಥ ಅಲೋವೆರಾ ಜೆಲ್ಲನ್ನು ನೀವು ಇಲ್ಲಿ ಉಪಯೋಗಿಸ್ಬೋದು. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನೇನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನೀವು ಮನೆಯಲ್ಲೇ ಮಾಡಿರ್ತೀರಲ್ವ ರೊಟ್ಟಿಗೆಲ್ಲ ಅಕ್ಕಿ ಹಿಟ್ಟು, ಆ ಅಕ್ಕಿ ಹಿಟ್ಟನ್ನು ಸಹ ಉಪಯೋಗಿಸ್ಬೋದು. ನಾನಿಲ್ಲಿ ಮೊದಲಿಗೆ 3 ಚಮಚ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಪರಿಮಳಕ್ಕೆ ಅಂತ ನಾನಿಲ್ಲಿ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಅದು ವೆನಿಲಾ ಎಸೆನ್ಸು ಆಪ್ಷನಲ್ಲು ಇದ್ದರೆ ಸೇರಿಸಿಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಬೋದು. ಒಳ್ಳೆ ಪರಿಮಳ ಬರುತ್ತೆ ಸೋಪ್ಗೆ ಅಂತ ನಾನಿಲ್ಲಿ ಸೇರಿಸಿದ್ದೀನಿ. ಹಾಲು ಹಾಕೋದ್ರಿಂದ ಚರ್ಮದಲ್ಲಿ ಏನಾದರೂ ಒಂಥರ ಕಿರಿಕಿರಿ ಆಗುತ್ತಲ್ವ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಹಾಗೆ ಚರ್ಮ ಟ್ಯಾನ್ ಆಗುತ್ತಲ್ವ, ಬಿಸಿಲಿನಿಂದ ಒಂಥರ ಕಪ್ಪಾದಂಗೆ ಆಗುತ್ತಲ್ಲ, ಆ ಟ್ಯಾನ್ನ ಕೂಡ ಅದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಚರ್ಮಕ್ಕೆ ಒಂದು ಹೊಳಪನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಲು ಬದಲು ನೀವು ಇಲ್ಲಿ ಆಲೂಗಡ್ಡೆ ರಸವನ್ನು ಸಹ ಸೇರಿಸ್ಕೋಬೋದು. ಈಗ ಮಿಶ್ರಣನ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 2 ಚಮಚ ಆಗೋಷ್ಟು ಎಕ್ಸ್ಟ್ರಾ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಟೋಟಲ್ ಆಗಿ 5 ಚಮಚ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಸೋಪ್ ಬೇಸನ್ನು ತೊಗೊಂಡಿದ್ದೀನಿ. ನ್ಯಾಚುರಲ್ ಆಗಿರುವಂಥ ಸೋಪ್ ಬೇಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ಸೋಪ್ ಬೇಸ್ಗಳು. ನೀವು ಅಲ್ಲಿ ಒಳ್ಳೆ ಕಂಪ್ನಿದು ನೋಡಿ ನ್ಯಾಚುರಲ್ ಆಗಿರೋವಂಥ ಸೋಪ್ ಬೇಸನ್ನು ನೀವು ಪರ್ಚೇಸ್ ಮಾಡಿ ಇಟ್ಕೋಬೋದು. ಇದು ಗ್ಲಿಸರಿನ್ ಇರುವಂಥ ಸೋಪ್ ಬೇಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಪಿಯರ್ಸ್ ಸೋಪು ಅಥವಾ ಡವ್ ಸೋಪನ್ನು ತೊಗೋಬೋದು. ಅದರಲ್ಲೂ ಸಹ ಗ್ಲಿಸರಿನು ಹೆಚ್ಚಾಗಿರುತ್ತೆ. ಸೋಪ್ ಬೇಸನ್ನು ನಾನು ಸಣ್ಣದಾಗಿ ಪೀಸ್ ಮಾಡಿ ನಾನಿಲ್ಲಿ ಒಂದು ಬೌಲ್ಗೆ ಸೇರಿಸಿದ್ದೀನಿ.
ಅಂದರೆ ನಾನಿಲ್ಲಿ 1/4 kg ಆಗೋಷ್ಟು ಸೋಪ್ ಬೇಸನ ತೊಗೊಂಡು ಡಬಲ್ ಬಾಯ್ಲರ್ ಸಿಸ್ಟಮಲ್ಲೇ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಸೋಪ್ ಬೇಸನ ನಾವಿಲ್ಲಿ ಡೈರೆಕ್ಟಾಗಿ ಬಾಯ್ಲ್ ಮಾಡಬಾರ್ದು, ಈ ರೀತಿ ಡಬಲ್ ಬಾಯ್ಲರ್ ಸಿಸ್ಟಮಲ್ಲೇ ನಾವಿಲ್ಲಿ ಸೋಪ್ ಬೇಸನ ಕರಗಿಸ್ಕೋಬೇಕಾಗತ್ತೆ. ಸೋಪ್ ಬೇಸನ ಕರಗಿಸ್ಕೊಳ್ಳಿಕ್ಕೆ ನಾನು ಕೆಳಗಡೆ ಒಂದು ಬಾಣಲಿಯನ್ನು ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡು ನಾನಿಲ್ಲಿ ಸೋಪ್ ಬೇಸನ ಕರಗಿಸ್ಕೊಂಡಿದ್ದೀನಿ. ಸೋಪ್ ಬೇಸ್ ಕರಗಿದ ಮೇಲೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸಹ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಚರ್ಮಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಹಾಗೆ ಇದರಲ್ಲೂ ಸಹ ಡಾರ್ಕ್ ಸರ್ಕಲ್, ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಯೂಸ್ ಮಾಡ್ತಾ ಬಂದರೆ ಡಾರ್ಕ್ ಸರ್ಕಲ್ ಏನಿರುತ್ತೆ ಕಣ್ಣಿನ ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಕಪ್ಪು ಕಲೆಗಳು, ಮೊಡವೆಗಳು ಹಾಗೆ ಸ್ಕಿನ್ ಸುಕ್ಕಾಗೋದನ್ನು ಅದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಮಾಡಿಟ್ಕೊಂಡಿರುವಂಥ ಮಿಶ್ರಣನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ನಾನಿಲ್ಲಿ ಅದನ್ನ ಮಿಕ್ಸ್ ಮಾಡಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಹೊತ್ತು ಕುದಿಸ್ಬೇಡಿ, ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕುದಿಸ್ಬಿಟ್ಟು ಆಫ್ ಮಾಡಿಬಿಟ್ಟು ಈಗ ಸೋಪ್ ಮೋಲ್ಡ್ ಇದ್ದರೆ ಈ ರೀತಿ ಸೋಪ್ ಮೋಲ್ಡ್ಗಳಿಗೆ ಸೇರಿಸಿ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಬೌಲ್ಗಳು ಅಥವಾ ಸಣ್ಣದು ಸ್ಟೀಲ್ ಕಪ್ ಬರುತ್ತಲ್ಲ ಅದಕ್ಕೊಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನೀವು ನಾವೇನು ಮಾಡ್ಕೊಂಡಿದ್ವಿ ಸೋಪ್ದು ಲಿಕ್ವಿಡು ಅದನ್ನು ಸೇರಿಸ್ಬಿಟ್ಟು ಒಂದು 12 ಅವರ್ ಹಾಗೆ ಬಿಟ್ಟರೆ ಅದು ಗಟ್ಟಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 3 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದ್ರೂ ಸಹ ಗಟ್ಟಿ ಆಗುತ್ತೆ ಸೋಪು. ನಾರ್ಮಲಾಗಿ ನಾವು ಅಂಗಡಿಗಳಲ್ಲಿ ತೊಗೊಂಬರ್ತೀವಲ್ಲ ಸೋಪು ಅದೇ ರೀತಿ ಗಟ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಸೋಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಥವಾ ರಾತ್ರಿ ಮಾಡಿಟ್ರೆ ಬೆಳಗ್ಗೆ ನಾವು ಈ ಸೋಪನ್ನು ಯೂಸ್ ಮಾಡ್ಕೋಬಹುದು, ಹೊರಗಡೆನೇ ಇಡ್ತೀನಿ ಅಂದರೆ. ಇಲ್ಲಾಂದರೆ ಫ್ರಿಜ್ಜಲ್ಲಿ ಒಂದು 3 ಅವರ್ಸ್ ಇಟ್ಬಿಟ್ಟು ನಾವು ಯೂಸ್ ಮಾಡ್ಕೋಬಹುದು. ಸೋಪ್ ಮೋಲ್ಡಲ್ಲಾದರೆ ನಾವು ಈಸಿಯಾಗಿ ತೆಗಿಬೋದು. ಒಂದು ಸಲ ನಾವು ಸೋಪ್ ಮೋಲ್ಡನ್ನು ತೊಗೊಂಡ್ರೆ ನಮ್ಗೆ ಯಾವಾಗ ಬೇಕು ನಮ್ಮ ಸ್ಕಿನ್ಗೆ ಹೊಂದುವಂಥ ಸೋಪನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು. ಸೊ ಈ ಥರ ಡಬ್ಬಗಳು, ಪ್ಲಾಸ್ಟಿಕ್ ಡಬ್ಬಗಳು ಇರ್ತಾವಲ್ಲ ಆ ಡಬ್ಬಗಳಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಶೇಕ್ ಮಾಡಿ ರಿಮೂವ್ ಮಾಡಬೇಕಾಗತ್ತೆ. ನಾನಿಲ್ಲಿ ಸೋಪನ್ನು ಕೈಗೆ ಹಚ್ಚಿನೂ ಸಹ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಒಂದು ಸ್ವಲ್ಪನೇ ವೆನಿಲಾ ಎಸೆನ್ಸ್ ಹಾಕಿರೋದ್ರಿಂದ ಘಮ ಅಂತ ಇರುತ್ತೆ. ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಕೊರಿಯನ್ನರಲ್ಲ ಅವರು ಬ್ಯೂಟಿ ಟಿಪ್ಸ್ ಏನು ಅಂತ ಅಂದರೆ ಅಕ್ಕಿ ಹಿಟ್ಟನ್ನು ಅವರು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತಾರೆ, ಅದಕ್ಕೆ ಅವ್ರ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಸೊ ಅಕ್ಕಿ ಹಿಟ್ಟನ್ನು ನಾವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡೋದ್ರಿಂದ ಸಹ ನಮ್ಮ ಸ್ಕಿನ್ನು ಹೊಳಪು ಕೊಡುತ್ತೆ. ಮತ್ತು ಆಯಿಲ್ ಸ್ಕಿನ್ ಇರೋರಿಗೆ ಜಿಡ್ಡಿನಂಶ ಎಲ್ಲ ಕಡಿಮೆ ಮಾಡುತ್ತೆ. ಫೇಸಲ್ಲಿ ಆಯಿಲ್ ಅಂಶನ ಕಡಿಮೆ ಮಾಡಿಬಿಟ್ಟು ಸ್ಕಿನ್ಗೆ ಒಂದು ಹೊಳಪನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಸೋಪು ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ನಮ್ಮ ಸ್ಕಿನ್ಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಸ್ಕಿನ್ಗಂತೂ ತುಂಬಾ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಒಂದ್ಸಲ ಯೂಸ್ ಮಾಡಿ ನಂತರ ನೀವೇನು ಮಾಡ್ತೀರಾ ಅಂಗಡಿಯಿಂದ ಸೋಪ್ ತರೋದೇ ಬಿಟ್ಬಿಡ್ತೀರಾ. ಸೊ ಇದೇ ಸೋಪನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸ್ಕಿನ್ ಅಂತೂ ಸಾಫ್ಟಾಗಿ ಶೈನಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ವಾಶ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಚೆನ್ನಾಗಿ ಹೊಳಪು ಬಂದಿದೆ. ನೀವು ನೋಡ್ತಾ ಇರ್ಬೋದು ನೀರು ಹಾಕ್ತಾ ಇರೋ ಜಾಗಕ್ಕೂ ನೀರು ಹಾಕಿರೋ ಜಾಗ ಅಂದರೆ ಸೋಪ್ ಯೂಸ್ ಮಾಡಿರೋ ಜಾಗಕ್ಕೂ ಸ್ಕಿನ್ ಹೇಗೆ ಹೊಳಿತಾ ಇದೆ ಅಂತ. ಇದನ್ನು ದಿನನಿತ್ಯ ನಾವು ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ನಲ್ಲಿ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ, ಹೆಲ್ದಿ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನಾದ್ರು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.